ಪಶ್ಚಿಮ ದಿಗಂತದಿ ಸೂರ್ಯ ಮರೆಯಾಗುತ್ತಿರಲು ಹಕ್ಕಿಗಳೆಲ್ಲ ತವಕದಿ ಗೂಡ ಸೇರುತ್ತಿರಲು ಕಾರ್ಗತ್ತಲು ಭುವಿಯ ತಬ್ಬಿರಲು ಮಿನುಗುತ್ತವೆ ನಕ್ಷತ್ರಗಳು ಆ ನಭೋ ಮಂಡಲದಲ್ಲಿ ದಾರಿದೀಪಗಳಾಗಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ವಿಜ್ಞಾನ ವಿಸ್ಮಯಕ್ಕೆ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರಶ್ನೆ ಕೇಳಿದ್ದೆ, ಹೈ ಟೆನ್ಷನ್ ವೈರ್ ಮೇಲೆ ಹಕ್ಕಿ ಕೂತಾಗ ಏನಾಗುತ್ತೆ ಅಂತ. ಇಲ್ಲಿ ಇದನ್ನು ನೀವು ಹೈ ಟೆನ್ಷನ್ ವೈರ್ ಅಂದ್ಕೊಂಡ್ರೆ ಹಕ್ಕಿ ಎರಡು ಕಾಲನ್ನು ಹೀಗೆ ಇಟ್ಕೊಂಡು ಕೂತ್ಕೊಳ್ಳುತ್ತೆ. ಇಲ್ಲಿ ಪಾಸ್ ಆಗ್ತಿರುವ ಕರೆಂಟ್ಗೆ ಎರಡು ಡೈರೆಕ್ಷನ್ ಅಂದರೆ ಎರಡು ರೀತಿಯಲ್ಲಿ ಹೋಗ್ಬೋದು. ಒಂದು ಹಕ್ಕಿಯ ಬಾಡಿ ಹತ್ರ ಅಥವಾ ಡೈರೆಕ್ಟ್ ಆಗಿ. ಯಾವಾಗಲೂ ಕೂಡ ಕರೆಂಟ್ ಅನ್ನೋದು ಕಡಿಮೆ ರೆಸಿಸ್ಟೆನ್ಸ್ ಇರುವ ಪಾತನ್ನು ಚೂಸ್ ಮಾಡುತ್ತೆ. ಇಲ್ಲಿ ನಾವು ತಗೊಂಡ್ರೆ ಇದು ಕಡಿಮೆ ರೆಸಿಸ್ಟೆನ್ಸ್ ಇರೋದ್ರಿಂದ ಕರೆಂಟ್ ಹೀಗೆ ಹೋಗಿ ಪಾಸ್ ಆಗೋದ್ರಿಂದ ಈ ಹಕ್ಕಿಗೆ ಏನೂ ಕೂಡ ಆಗಲ್ಲ. ಆದರೆ ಇದೇ ಹಕ್ಕಿಯ ಬಾಲ ಏನಾದರೂ ಪಕ್ಕದಲ್ಲಿ ಕೂತ್ಕೊಂಡಿರುವಂತಹ ವಯರಿಗೆ ಟಚ್ ಆಯಿತು ಅಂತ ಹೇಳಿದರೆ ಹಕ್ಕಿ ಸಾಯುತ್ತೆ. ಅರ್ಥ ಆಯ್ತಲ್ವಾ? ಪ್ರೀತಿಯ ವೀಕ್ಷಕರೇ, ಇಂದಿನ ಮಕ್ಕಳು ತಲೆ ಬಗ್ಗಿಸಿ ಮೊಬೈಲನ್ನು ನೋಡ್ತಾ ಮೊಬೈಲೇ ಪ್ರಪಂಚವಾಗಿರುವ ಸಂದರ್ಭದಲ್ಲಿ ಅವರು ತಲೆ ಎತ್ತಿ ಆಕಾಶವನ್ನು ನೋಡುವಂತಾಗಬೇಕು. ಆಕಾಶದಲ್ಲಿ ಕಾಣುತ್ತಿರುವ ತಾರೆಗಳು ಅವುಗಳಿಗೂ ಹುಟ್ಟಿದೆಯೇ, ಸಾವಿದೆಯೇ, ನಕ್ಷತ್ರಗಳೆಂದರೆ ಏನು, ಆ ಗ್ರಹಗಳೆಲ್ಲ ಹೇಗೆ ಹುಟ್ಟಿತು, ಇವೆಲ್ಲದರ ಬಗ್ಗೆ ಸಾವಿರಾರು ಪ್ರಶ್ನೆಗಳನ್ನು ಕೇಳುತ್ತಾ ಅದರ ಹಿಂದಿನ ಮೂಲ ವಿಜ್ಞಾನವನ್ನು ಅರಿಯಬೇಕು ಅನ್ನೋದೇ ಈ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದ ಉದ್ದೇಶ. ವಿಶಾಲವಾದ ವಿಶ್ವದಲ್ಲಿ ವಿರಾಜಿಸುತ್ತಿರುವ ವಿಚಿತ್ರ ನಕ್ಷತ್ರಗಳ ವಿಹಂಗಮ ನೋಟಕ್ಕೆ ನಿಮಗಿದೋ ಸ್ವಾಗತ. ಇವತ್ತು ವಿಜ್ಞಾನವನ್ನ ಕಲಿಯೋದಕ್ಕೆ ನಮ್ಮ ಕಲ್ಪನಾ ಲೋಕದಲ್ಲಿ ಎಲ್ಲಿದ್ದೀವಿ? ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಸೂರ್ಯ ಮುಳುಗ್ತಾ ಇದ್ದಾನೆ. ಯಾವ ದಿಕ್ಕಲ್ಲಿ? ಹಕ್ಕಿಗಳೆಲ್ಲ ಏನ್ ಹಾರ್ಕೊಂಡು ನಾವು ಕಲ್ತಿದ್ವಿ ಅಲ್ವಾ ಕಳೆದ ಸಂಚಿಕೆಯಲ್ಲಿ, ಹೇಗ್ ಹಕ್ಕಿ ಹಾರತ್ತೆ ಅಂತ. ಇವೆಲ್ಲ ಹಕ್ಕಿಗಳು ಹಾರ್ಕೊಂಡು ಗೂಡ್ ಕಡೆಗೆ ಹೋಗ್ತಾ ಇದೆ. ಆಮೇಲೆ ಈಗ ನೀವು ನೋಡಿದ್ರ ಸೂರ್ಯ ಕೆಳಗೆ ಹೋಗ್ತಾ ಇದ್ದಾನೆ, ನೋಡಿದ್ರ? ಸೊ ಆವಾಗ ಬಣ್ಣ ಹೇಗಾಗಿದೆ? ಅಲ್ಲೂ ಕೂಡ ವಿಜ್ಞಾನ ಇದೆ. ಇವತ್ತು ನಾವು ಅದರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ. ಸೊ ಆದ್ರೆ ಈ ರಾತ್ರಿ ಆದ ಹಾಗೆ ಏನ್ ಕಾಣಿಸ್ತಾ ಇದೆ? ನೀವು ನಕ್ಷತ್ರಗಳನ್ನ ನೋಡಿದೀರಾ? ಮೊಬೈಲಲ್ಲ, ನಿಜವಾಗೂ ಆಕಾಶದಲ್ಲಿ ನೋಡಿದೀರಾ? ನೋಡೇ ಇಲ್ಲ. ಯಾವಾಗ್ಲೂ ನಕ್ಷತ್ರ ನೋಡ್ಬೇಕು ಅಂದ್ರೆ ಮೊಬೈಲಲ್ಲಿ ನೋಡ್ತೀರಾ, ಇಲ್ಲ ಅಂದ್ರೆ ಗೇಮ್ಸ್ ಆಡ್ತಾ ಇರ್ತೀರಾ ಅಷ್ಟೇ ಅಲ್ವಾ? ಆದ್ರೆ ಇವತ್ತು ನಾವು ನಕ್ಷತ್ರ ಲೋಕಕ್ಕೆ ಹೋಗೋಣವಾ? ರೆಡಿ ಇದ್ದೀರಾ ನೀವು? ಸರಿ. ಹೀಗೆ ನಕ್ಷತ್ರಗಳನ್ನೆಲ್ಲ ನೋಡ್ತಾ ಇದ್ದಾಗ ಎಷ್ಟು ನಕ್ಷತ್ರಗಳಿರಬಹುದು? ಸಾವಿರಾರು. ಎಷ್ಟು ಸೊನ್ನೆ ಸಾವಿರಕ್ಕೆ? 4 ಕನ್ಫ್ಯೂಷನ್. 3 0. ಆದ್ರೆ ಸಾವಿರಾರಲ್ಲ. ಎಷ್ಟಿರ್ಬೋದು? ಬರೀ ಸಾವಿರಾರು ನಕ್ಷತ್ರನಾ? ಬಿಲಿಯನ್ ನಕ್ಷತ್ರಗಳಿದೆ ಅಲ್ವಾ? ನಮ್ಮ ಏನಾದ್ರೂ ಗ್ಯಾಲಕ್ಸಿಯನ್ನೇ ತಗೊಂಡ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ 10⁻11 ನಕ್ಷತ್ರ ಇದೆ. ಅಂತಹ ಗ್ಯಾಲಕ್ಸಿಗಳೇ ಕೂದಲಷ್ಟು ನಕ್ಷತ್ರ ಇರ್ಬೋದು, ಅದಕ್ಕಿಂತನೂ ಜಾಸ್ತಿ ನಕ್ಷತ್ರಗಳು ಆಕಾಶದಲ್ಲಿದೆ. ಆಯ್ತಾ? ಈಗ ಈ ನಕ್ಷತ್ರವನ್ನ ವೀಕ್ಷಣೆ ಮಾಡಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಈ ಕಾನ್ಸ್ಟಿಲೇಷನ್. ಯಾವ ಕಾನ್ಸ್ಟಿಲೇಷನ್ ಇದು? ಯಾವ ನಕ್ಷತ್ರ ಪುಂಜ ಇದು? ಹಂಟರ್. ಕರೆಕ್ಟ್. ಓರಿಯನ್ ಕಾನ್ಸ್ಟಿಲೇಷನ್. ಅದನ್ನ ಕನ್ನಡದಲ್ಲಿ ಮಹಾವ್ಯಾಧ ನಕ್ಷತ್ರ ಪುಂಜ ಅಂತ ಹೇಳ್ತೀರಿ. ಹೆಚ್ಚಿನ ಜನಕ್ಕೆ ಗೊತ್ತಿರುತ್ತೆ. ಈ 3 ನಕ್ಷತ್ರಗಳು ನಮಗೆ ಬೆಲ್ಟ್ ತರ ಕಾಣುತ್ತೆ. ಅಲ್ಲಿದೆಯಲ್ವಾ ಈ ನಕ್ಷತ್ರವನ್ನ ಮೃಗಶಿರ ನಕ್ಷತ್ರ ಅಂತ ನಾವು ಕರಿತೀವಿ. ಆಯ್ತಾ? ಈ ನಕ್ಷತ್ರ ಪುಂಜಗಳೆಲ್ಲ ಯಾಕೆ ಬೇಕಾಗಿತ್ತು? ಈಗ ನಿಮ್ಗೆ ಟೈಮ್ ಎಷ್ಟಾಯ್ತು ಅಂತ ಕೇಳಿದ್ರೆ ನೀವೆಲ್ಲ ಏನ್ ಮಾಡ್ತೀರಾ? ವಾಚ್ ನೋಡ್ತೀರಾ ಅಲ್ವಾ? ನೀವು ವಾಚ್ ನೋಡೋಕ್ಕೂ ನಿಮ್ಗೆ ಸ್ವಲ್ಪ ಇವಾಗೆಲ್ಲ ನಿಮಗೆ ಉದಾಸೀನ. ಏನು ಮಾಡ್ತೀರಾ? ಅಲೆಕ್ಸಾನೋ ಗೂಗಲ್ ಹತ್ರ ಕೇಳ್ಬಿಡ್ತೀರಾ ಅಲ್ವಾ? ಆದರೆ ಹಿಂದೆ ಟೈಮ್ ಇತ್ತ? ಅವ್ರಿಗೆ ವಾಚ್ ಇತ್ತ? ಗಡಿಯಾರ ಇತ್ತಾ? ಇಲ್ಲ. ನಮಗೆ ದಿನಾಂಕ ಏನು ಅಂತ ನೋಡಬೇಕಾದ್ರೆ ನಮಗೆ ಕ್ಯಾಲೆಂಡರ್ ಬೇಕು. ಹಾಗಾದರೆ ಈ ಕ್ಯಾಲೆಂಡರ್ ಹೇಗೆ ಸೃಷ್ಟಿಯಾಯಿತು? ಈ ಕ್ಯಾಲೆಂಡರ್ ಕತೆ ಏನು ಗೊತ್ತಿದೆಯಾ ನಿಮಗೆ? ಹಿಂದೆ ಈಜಿಪ್ಟಲ್ಲಿ ಉಳುಮೆ ಮಾಡಬೇಕಾದ್ರೆ ಅಲ್ಲಿ ನೈಲ್ ನದಿ ಇದೆಯಲ್ವ, ಅದ್ರ ಮೇಲ್ಗಡೆಗೆ ನಮಗೆ ಸಿರಿಯಸ್ ನಕ್ಷತ್ರ ಹೆಸರನ್ನ ಕೇಳಿದ್ದೀರಾ?
ಹಾ ಕೇಳಿದೀವಿ. ಸಿರಿಯಸ್ ನಕ್ಷತ್ರ. ಸಿರಿಯಸ್ ನಕ್ಷತ್ರ ಅಂತ ಹೇಳಿದ್ರೆ ಈ ಒರಿಯನ್ ಬೆಲ್ಟಿನ ಕೆಳಗೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಎಂತಹ ಕಲ್ಪನೆ ಅಲ್ವಾ? ಆ ನಕ್ಷತ್ರ ಅನ್ನೋದು ಇಡೀ ರಾತ್ರಿ ಆಕಾಶದಲ್ಲಿ ಕಾಣಿಸುವಂತಹ ಬ್ರೈಟೆಸ್ಟ್ ಸ್ಟಾರ್, ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ. ಇದರ ಕಲ್ಪನೆ ಅಂದರೆ ಅಲ್ಲೊಬ್ಬ ಬೇಟೆಗಾರನ ಜೊತೆ ಇದೊಂದು ನಾಯಿ, ಆಯ್ತಾ? ಆ ರೀತಿಯ ಕಲ್ಪನೆಯನ್ನ ಮಾಡಿದ್ರು. ಈ ನಕ್ಷತ್ರ ಕಾಣಿಸ್ತು ಅಂತ ಹೇಳಿದ್ರೆ ಉಳುಮೆ ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ನಿಮ್ಮ ಅಜ್ಜಿಯನ್ನ ಎಲ್ಲ ಕೇಳಿದ್ರೆ ಬೆಳಿಗ್ಗೆ ಯಾವುದಾದ್ರೂ ಒಂದು ನಕ್ಷತ್ರ ಉದಯ ಆಯಿತು ಅಂತ ಹೇಳಿದ್ರೆ ಬೆಳಗಾಯಿತು, ಸಮಯ ಎಷ್ಟು ಅಂತ ಕೇಳಿದ್ರೆ ನಮ್ಮ ಅಜ್ಜಿ ಎಲ್ಲ ಈ ನಕ್ಷತ್ರ ನೆತ್ತಿ ಮೇಲೆ ಕಾಣಿಸ್ತಿದೆ, ಆದ್ರಿಂದ ಸಮಯ ಇಷ್ಟ ಆಗಿರಬಹುದು ಅಂತ. ಅಂದರೆ ಮನುಷ್ಯನ ಜೀವನವೇ ಕೂಡ ಆ ನಕ್ಷತ್ರದೊಂದಿಗೆ ಬೆಸುಗೆ ಆಗಿತ್ತು. ಆದರೆ ಇವತ್ತು ನೀವು ನಕ್ಷತ್ರಗಳನ್ನು ನೋಡ್ತಾ ಇಲ್ಲ ಅಲ್ವಾ? ಸೊ ಈಗ ಇನ್ನೊಂದು ನಕ್ಷತ್ರ ಪುಂಜ, ಇದು ಯಾವುದು ಅಂತ ಗೊತ್ತಿದೆಯಾ? ಇದನ್ನ ನಾವು ಸಪ್ತರ್ಷಿ ಮಂಡಲ ಅಂತ ಹೇಳ್ತೀವಿ. ಅದೇ ಯಾವ್ದಾದ್ರು ಮದುವೆಗೆಲ್ಲ ಹೋಗಿದ್ದೀರಾ ನೀವು? ಹೋಗಿದ್ದೀರಾ, ಊಟ ಮಾಡ್ಕೊಂಡ್ ಬಂದಿದ್ದೀರಾ. ಆದ್ರೆ ಆ ಮದುವೆಯ ಒಂದು ಇದರಲ್ಲಿ ನಕ್ಷತ್ರವನ್ನ ತೋರಿಸ್ತಾರೆ. ಈ ನಕ್ಷತ್ರ ಇದೆ ಅಲ್ವಾ, ಅಲ್ಲಿ ಪಕ್ಕದಲ್ಲೇ ಇನ್ನೊಂದು ನಕ್ಷತ್ರ ಕಾಣಿಸುತ್ತಾ? ಇದನ್ನ ವಸಿಷ್ಠ ಅರುಂಧತಿ ನಕ್ಷತ್ರ ಅಂತ ಹೇಳ್ತಾರೆ. ಅದನ್ನ ಟ್ವಿನ್ ಸ್ಟಾರ್ ಅಂತ ಹೇಳ್ತಾರೆ. ಮದುವೆ ಮನೆಯಲ್ಲಿ ನೀವು ಫೋಟೋಸ್ ನೋಡುವಾಗ ಒಂದು ಪೋಸ್ ಇರುತ್ತೆ, ಹಿಂಗ್ ತೋರಿಸೋದು ಅಂತ. ಆದ್ರೆ ಆ ಫೋಟೋವನ್ನ ತೆಗೆಯೋದು ಬೆಳಿಗ್ಗೆ ಹೊತ್ತು. ಅಲ್ಲಿ ನಕ್ಷತ್ರ ಕಾಣಿಸುತ್ತಾ? ಇಲ್ಲ, ಸಾಂಪ್ರದಾಯಿಕವಾಗಿ ಮಾಡ್ತಾರೆ. ಆದ್ರೆ ನಿಜವಾಗಿಯೂ ಆ ನಕ್ಷತ್ರವನ್ನ ನಾವು ರಾತ್ರಿ ಆಕಾಶದಲ್ಲಿ ನೋಡಬಹುದು. ಆಯ್ತಾ? ನಾವು ಇದನ್ನ ಸಪ್ತರ್ಷಿ ಮಂಡಲ, ನಿಮ್ಗೆ ಸಪ್ತರ್ಷಿ ಮಂಡಲದಿಂದ ನಾವು ಕೆಳಗೆ ಬಂದಾಗ ಅಲ್ಲಿ ನಮ್ಗೆ ಪೋಲ್ ಸ್ಟಾರ್ ಕಾಣಿಸುತ್ತೆ. ಪೋಲ್ ಸ್ಟಾರ್ ಯಾಕೆ ಇಂಪಾರ್ಟೆಂಟು ಅಂತ ಗೊತ್ತಿದ್ಯಾ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಈಗ ನೀವು ಇಲ್ಲಿ ತಗೊಂಡ್ರೆ ಈ ಸಪ್ತರ್ಷಿ ಮಂಡಲದಿಂದ ಇದೇ ನಕ್ಷತ್ರ ಹೀಗೆ ಹೋದ್ರೆ ಇಲ್ಲಿ ಪೊಲಾರಿಸ್ ಅಂದ್ರೆ ಅದನ್ನ, ಇದು ಉರ್ಸಾ ಮೇಜರ್ ಅಂತ ಹೇಳಿದ್ರೆ ಅದನ್ನ ಉರ್ಸಾ ಮೈನರ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಇದನ್ನ ಪೋಲಾರಿಸ್ ಸ್ಟಾರ್ ಅಂತ ಹೇಳ್ತಾರೆ, ಅಂದ್ರೆ ಧ್ರುವ ನಕ್ಷತ್ರ ಅಂತ. ಸೊ ನಮ್ಮ ಭೂಮಿ ಹೇಗೆ ತಿರುಗ್ತಾ ಇರುತ್ತೆ? ಈಗ ನೀವು ಇಲ್ಲಿ ಅದನ್ನೇ ತಗೊಂಡ್ರೆ ಈ ಕಡೆ ನಮಗೆ ಇನ್ನೊಂದು ನಕ್ಷತ್ರ ಪುಂಜ ಇದೆ, ಅದನ್ನ ಕ್ಯಾಸಿಯೋಪಿಯಾ ನಕ್ಷತ್ರ ಪುಂಜ ಅಂತಾರೆ. ಹಾಗೆ ಇದು ನಿಮ್ಮ ಸಪ್ತರ್ಷಿ ಮಂಡಲ, ಅದರ ಮಧ್ಯದಲ್ಲಿ ನಿಮ್ಗಿರೋದೆ ಪೋಲಾರಿಸ್ ಅಂದರೆ ಪೋಲ್ ಸ್ಟಾರ್. ಅದನ್ನು ಹೇಗೆ ನಾವು ರೆಕಗ್ನೈಸ್ ಮಾಡಬಹುದು ಅಂತ ಹೇಳಿದ್ರೆ, ನಮಗೆ ಭೂಮಿ ಹೇಗೆ ತಿರುಗ್ತಾ ಇರುತ್ತೆ, ನೀವು ಗ್ಲೋಬನ್ನು ನೋಡಿದಾಗ ಆ ಗ್ಲೋಬ್ ಸ್ವಲ್ಪ ಸ್ಲ್ಯಾಂಟ್ ಆಗಿರೋದು, ವೆರಿ ಗುಡ್, 23.5 ಡಿಗ್ರಿ ವಾಲ್ಕೊಂಡಿರುತ್ತೆ. ಅಂದರೆ ಅದರ ಒಂದು ಆಕ್ಸಿಸ್ ಅನ್ನ ನೀವು ತಗೊಂಡ್ರೆ ಇಲ್ಲಿ ನೋಡಿ ಪೋಲ್ ಸ್ಟಾರ್. ಹಿಂದೆ ಈ ನಾವಿಕರೆಲ್ಲ ಹೋಗ್ಬೇಕಲ್ಲ, ಹಡಗ ಹೋಗ್ಬೇಕಾದ್ರೆ ಆಗೇನಾದ್ರೂ ದಿಕ್ಸೂಚಿ ಇತ್ತಾ? ಇರ್ಲಿಲ್ಲ, ದಿಕ್ಸೂಚಿ ಇರ್ಲಿಲ್ಲ. ಆವಾಗ ಏನ್ ಮಾಡ್ತಾ ಇದ್ರು? ಈ ಪೋಲ್ ಸ್ಟಾರ್ ಅನ್ನೇ ನೋಡ್ತಾ ಇದ್ರು. ಆದ್ರೆ ಒಂದು ರೋಚಕ ವಿಷಯ ಏನಂದ್ರೆ, ಈ ಪೋಲ್ ಸ್ಟಾರ್ 5000 ವರ್ಷದ ಹಿಂದೆ ಇದೇ ಆಗಿರ್ಲಿಲ್ಲ. ಬೇರೆ ಇನ್ನೊಂದು ನಕ್ಷತ್ರ ವೆಗಾ ಅಭಿಜಿತ್ ನಕ್ಷತ್ರ ಅನ್ನೋದು ಪೋಲ್ ಸ್ಟಾರ್ ಆಗಿತ್ತು. ಮುಂದೆ ಕೂಡ ಪೋಲ್ ಸ್ಟಾರ್ ಬೇರೆ ಆಗುತ್ತೆ. ಅಂದ್ರೆ ಆ ಭೂಮಿಗೆ ಇನ್ನೊಂದು ರೀತಿಯ ಚಲನೆ ಇದೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬಟ್ ಆದ್ರೆ ಈಗ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅರ್ತ್ ಆಕ್ಸಿಸ್ ಇದೆಯಲ್ವಾ, ಅದು ಪೋಲ್ ಸ್ಟಾರ್ ಇರುತ್ತೆ. ಹೇಗೆ ಹುಡ್ಕೋದಪ್ಪ ಪೋಲ್ ಸ್ಟಾರು ಅಂತ ಹೇಳಿದ್ರೆ, ನಾವೀಗ ಬೆಂಗಳೂರಲ್ಲಿ ಇದೀವಿ, ನಮ್ಮ ಲ್ಯಾಟಿಟ್ಯೂಡ್ ಅಂದ್ರೆ 13 ಡಿಗ್ರಿ ಇರುತ್ತೆ. ಸೊ ಆದ್ರಿಂದ ಇದನ್ನ ನಾವು ಭೂಮಿಯ ಹರಿಜಾನ್ ಅಂತ ತಗೊಂಡ್ರೆ 13 ಡಿಗ್ರಿ ಹೈಟ್ ಅಲ್ಲಿ ನಮ್ಗೆ ಪೋಲ್ ಸ್ಟಾರ್ ಕಾಣೋದಕ್ಕೆ ಸಿಗತ್ತೆ. ಅರ್ಥ ಆಯ್ತಾ ನಿಮ್ಗೆ? ಆದ್ರೆ ಬೆಂಗಳೂರಲ್ಲಿ ನೋಡೋದಕ್ಕೆ ಕಷ್ಟ, ಆದ್ರೆ ನೀವು ಹೊರಗೆ ಹೋದಾಗ ನೀವು ಆ ಪೋಲ್ ಸ್ಟಾರ್ ಅನ್ನ ನೋಡಬಹುದು. ಆಮೇಲೆ ನಿಮ್ಗೆ ಬೇರೆ ಬೇರೆ ಕಾಲಗಳ ಬಗ್ಗೆ ಗೊತ್ತಿದ್ಯಾ? ಯಾವ್ಯಾವ ಕಾಲಗಳ ಬಗ್ಗೆ ಗೊತ್ತಿದೆ? ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಇವೆಲ್ಲ ಆಗುತ್ತೆ. ಯಾಕೆ ಆಗತ್ತೆ ಅಂದ್ರೆ, ಭೂಮಿ ಹೇಗೆ ಸೂರ್ಯನನ್ನ ಸುತ್ತುತ್ತಾ ಇದೆ ಅನ್ನೋದ್ರ ಮೇಲೆ ಆಗುತ್ತೆ. ಸೊ ಆದ್ರೆ ನಮ್ಗೆ ಹೇಗೆ ಸುತ್ತುತ್ತಾ ಇದೆ, ಭೂಮಿ ಎಲ್ಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಸೂರ್ಯನ ಚಲನೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಗೆ ನೀವು ಯಾವಾಗಾದ್ರೂ ಒಂದು ಮನೆಯಲ್ಲಿ ಸೂರ್ಯಾಸ್ತನೋ ಅಥವಾ ಸೂರ್ಯೋದಯ ನೋಡಿದೀರಾ? ನೋಡಿದೀವಿ. ಹೇಳ್ತೀರಾ ಅಷ್ಟು ಬೇಗ? ಹೌದು. ಈಗ ಸೂರ್ಯಾಸ್ತ ಯಾವಾಗ್ಲೂ ಅಥವಾ ಸೂರ್ಯೋದಯ ಒಂದೇ ಪಾಯಿಂಟ್ ಅಲ್ಲಿ ಆಗತ್ತಾ? ಇಲ್ಲ, ಸ್ವಲ್ಪ. ಈಗ ನಿಮ್ಗೆ ಇವಾಗ ನೋಡಿದ್ರೆ ನೀವು ಇದನ್ನ ಗಮನಿಸಿರಬಹುದು. ಏನಾದ್ರೂ ನೀವು ಇಲ್ಲಿ ನೋಡಿದ್ರೆ ನಮ್ಗೆ ಬೆಳಗ್ಗೆ ಒಂದು ದಿನ ಅಂತ ಹೇಳಿದ್ರೆ ಎಷ್ಟು ಗಂಟೆ ರಾತ್ರಿ, ಎಷ್ಟು ಗಂಟೆ ಬೆಳಿಗ್ಗೆ ಇರುತ್ತೆ?
12 hours ಎಲ್ಲ ದಿನನೂ ಇರೋದಿಲ್ಲ. ಹಾಗೇನೆ ಯಾವತ್ತು ಮಾರ್ಚ್ 21 ಅಥವಾ ಸೆಪ್ಟೆಂಬರ್ 23 ನೀವು ತಗೊಂಡ್ರೆ ಅವತ್ತು ಮಾತ್ರ ನಮಗೆ ಬೆಳಿಗ್ಗೆ 12 ಗಂಟೆ ರಾತ್ರಿ 12 ಗಂಟೆ ಆಗಿರುತ್ತೆ. ಆಮೇಲೆ ನೀವು ಸೂರ್ಯೋದಯನ ಗಮನಿಸ್ತಾ ಇದ್ರೆ ನಾವೀಗ ಇಲ್ಲಿ ಫಸ್ಟ್ ಸೂರ್ಯ ಆ 2 ದಿನ ಮಾತ್ರ ಹೀಗೆ ಉದಯ ಆಗಿ ಹೀಗೆ ಅಸ್ತ ಆಗುತ್ತೆ. ಬೇರೆ ದಿನವನ್ನು ನೀವು ನೋಡಿದರೆ ಉತ್ತರಾಯಣ ದಕ್ಷಿಣಾಯಣದ ಬಗ್ಗೆ ನೀವು ಕೇಳಬಹುದು. ಈಗ ನಮಗೆ ಡಿಸೆಂಬರ್ 21 ಆದ ಮೇಲೆ ಏನಾಗುತ್ತೆ, ಸೂರ್ಯ ಉತ್ತರದ ಕಡೆಗೆ ಹೋಗೋದಕ್ಕೆ ಪ್ರಾರಂಭಿಸ್ತಾನೆ. ಅದನ್ನು ನಾವು ಉತ್ತರಾಯಣ. ಎಷ್ಟು ಡಿಗ್ರಿ ಹೋಗ್ತಾನೆ ಅಂದರೆ 23.5 ಡಿಗ್ರಿ. ಆ ಎಕ್ಸ್ಟ್ರೀಮ್ ಹೋದ ಮೇಲೆ ಆಮೇಲೆ ಜೂನ್ 21 ಆದ ಮೇಲೆ ಮತ್ತೆ ದಕ್ಷಿಣಾಯಣ ಶುರುವಾಗುತ್ತೆ. ನಾವು ಈ ಮಕರ ಸಂಕ್ರಾಂತಿ ಹಬ್ಬ ಆದಮೇಲೆ ಉತ್ತರಾಯಣ ಅಂತ ಹೇಳ್ತೀವಿ. ಆದರೆ ಉತ್ತರಾಯಣ ನಾವು ಡಿಸೆಂಬರ್ 21ಕ್ಕೆ ಶುರುವಾಗುತ್ತೆ. ಅಂದರೆ ಈ ಮಕರ ಸಂಕ್ರಾಂತಿ ಆಗಿರ್ಬೋದು, ಯುಗಾದಿ ಹಬ್ಬಗಳ ಆಚರಣೆಯು ಕೂಡ ತುಂಬ ವಿಜ್ಞಾನವನ್ನು ನೀವು ಕಲಿಬೋದು. ಅರ್ಥ ಆಯ್ತಾ? ಸೊ ಹಾಗೆ ಈಗ ಸೂರ್ಯ ನಾನು ಹೇಳಿದೆ, ನಾವು ತಿರುಗೋದಾ ಸೂರ್ಯ ತಿರುಗೋದಾ? ಭೂಮಿ ತಿರುಗ್ತಾ ಇದೆ ಅಲ್ವಾ? ಆದರೆ ನಮಗೆ ಸೂರ್ಯ ತಿರುಗಿದ ಹಾಗೆ ಕಾಣ್ತಾ ಇದೆ. ಅಂದ್ರೆ ನಿಮ್ಗೆಲ್ರಿಗೂ ಕೂಡ ಜನ್ಮ ನಕ್ಷತ್ರ ಯಾವುದು ಅಂತ ಗೊತ್ತಿದ್ಯಾ? ನೀವು ಹುಟ್ಟಿದ ನಕ್ಷತ್ರ ರಾಶಿ ಯಾವುದು, ನಿಮ್ದು ಝೋಡಿಯಾಕ್ ಕಾನ್ಸ್ಟಲೇಷನ್ ಯಾವುದು ಅಂತ ಗೊತ್ತಿದ್ಯಾ? ಅದನ್ನ ಹೇಗೆ ನಿರ್ಧರಿಸ್ತಾರೆ ನಿಮಗೆ ಗೊತ್ತಿದ್ಯಾ? ಗೊತ್ತಿಲ್ಲ. ಹಾಗಾದ್ರೆ ಈಗ ನೀವೆಲ್ಲ ಕೇಳಿರ್ಬೋದು ಮೇಷ, ವೃಷಭ, ಮಿಥುನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಇವೆಲ್ಲ ರಾಶಿಗಳ ಕಲ್ಪನೆ ಯಾಕೆ ಬಂತು, ಅದರ ಮಹತ್ವವೇನು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ನಾವು ವಿಶ್ವೇಶ್ವರಯ್ಯ ಮ್ಯೂಸಿಯಮಿನ ಸೈನ್ಸ್ ಆನ್ ಸ್ಪಿಯರ್ ಥಿಯೇಟರ್ಗೆ ಹೋಗ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ಹಾಗೆ ನೀವು ಚಂದ್ರನನ್ನ ನೋಡಿರ್ಬೋದು. ಚಂದ್ರ ಯಾರಿಗೆ ಸುತ್ತಾ ಇರ್ತಾನೆ? ಭೂಮಿಗೆ. ಒಂದು ಸಲ ಸುತ್ತು ಬರೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಗೊತ್ತಿಲ್ಲ. ಇಲ್ಲ. ನಿಮ್ಗೆ ನಕ್ಷತ್ರಗಳು ಗೊತ್ತಾ? 27 ನಕ್ಷತ್ರಗಳು. ವೇದಾಂತ್, ನಿಮ್ಗೆ ನಕ್ಷತ್ರಗಳು ಗೊತ್ತಿದ್ಯಾ? ಅಶ್ವಿನಿ, ಭರಣಿ, ರೋಹಿಣಿ, ಕೃತಿಕಾ. ಒಟ್ಟು ಎಷ್ಟಿದೆ? 27 ನಕ್ಷತ್ರಗಳಿದೆ. ನಿಮ್ದೆಲ್ಲ ಬರ್ತ್ ಸ್ಟಾರ್ ಯಾವ್ದು ಅಂತ ಗೊತ್ತಿದ್ಯಾ ನಿಮ್ಗೆ? ಗೊತ್ತಿರುತ್ತೆ. ಅಂದ್ರೆ ನೀವು ಹುಟ್ಟಿದ ದಿನ ಚಂದ್ರ ಯಾವ ನಕ್ಷತ್ರದ ಹತ್ರ ಇತ್ತು ಅನ್ನೋದ್ರ ಮೇಲೆ ನಿಮ್ಮ ಜನ್ಮ ನಕ್ಷತ್ರ ನಿರ್ಧಾರ ಆಗುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಗೆ ಚಂದ್ರನನ್ನ ತಗೊಂಡ್ರೆ ಭೂಮಿಗೆ ಸುತ್ತು ಬರೋದಕ್ಕೆ ಎಷ್ಟು ದಿನ ಬೇಕು? 27 ನಕ್ಷತ್ರ ಅಂದ್ರೆ 27.3 ದಿನ ಬೇಕು. ನಿಮ್ಗೆ ಅಮಾವಾಸ್ಯೆ, ಹುಣ್ಣಿಮೆ ಬಗ್ಗೆ ಎಲ್ಲ ನೀವು ಕೇಳಿದ್ದೀರಾ? ಅಮಾವಾಸ್ಯೆ ದಿನ ಚಂದ್ರನನ್ನ ಯಾರ್ಯಾರು ನೋಡಿದೀರಾ? ನೀನ್ ನೋಡಿದ್ಯಾ? ಅಮಾವಾಸ್ಯೆ ದಿನ ಚಂದ್ರನನ್ನ ನೋಡಿದ್ಯಾ? ನೋಡಿಲ್ಲ. ಅಮಾವಾಸ್ಯ ದಿನ ನಮ್ಗೆ ಚಂದ್ರನನ್ನ ನೋಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಹುಣ್ಣಿಮೆ ದಿನ ನಮ್ಗೆ ಪೂರ್ಣ ಚಂದ್ರ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಚಂದ್ರನಿಗೆ ಬೆಳಗುವಂತ ಶಕ್ತಿ ಇದೆಯಾ? ಇಲ್ಲ. ಆದ್ರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ನಮಗೆ ಚಂದ್ರ ಕಾಣಿಸೋದು. ಇವಾಗ ನಾವು ಫುಲ್ ಮುಂದೆ ಏನಾಗಿದೆ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆಯಾ? ಸನ್ಲೈಟ್ ಬರ್ತಾ ಇದೆ. ಸೊ ನಮಗೆ ಚಂದ್ರನ ಕೇವಲ ಒಂದು ಭಾಗ ಮಾತ್ರ ಕಾಣಿಸೋದು. ಸೊ ನೀವು ಇಲ್ಲಿ ತಗೊಂಡಾಗ ನಮಗೆ ಅಮಾವಾಸ್ಯ ದಿನ ಚಂದ್ರ ನಮಗೆ ಕಾಣಿಸೋದೇ ಇಲ್ಲ. ಆದರೆ ಆಮೇಲೆ ಸ್ವಲ್ಪ ಸ್ವಲ್ಪ ನಮಗೆ ಚಂದ್ರನ ಮೇಲೆ ಹೇಗೆ ಬೆಳಕು ಬೀಳುತ್ತೆ ಅದರ ಮೇಲೆ ಕಾಣಿಸ್ತದೆ. ಆದರೆ ಇಲ್ಲಿ ಇದು ಹುಣ್ಣಿಮೆ ಅಂತ ಹೇಳ್ತೀವಿ. ಹುಣ್ಣಿಮೆಯ ದಿನ ನಮಗೆ ಚಂದ್ರ ಸರಿಯಾಗಿ ಕಾಣಿಸ್ತಾನೆ. ಅರ್ಥ ಆಯ್ತಾ ನಿಮ್ಗೆ? ಸರಿ. ಹಾಗಿದ್ರೆ ಇವೆಲ್ಲವೂ ಕೂಡ ಹೇಗಾಗತ್ತೆ? ಆ ಝೋಡಿಯಾಕ್ ಸೈನ್ಗಳು ಏನು? ನೀವೆಲ್ಲ ಕೂಡ ಯುಗಾದಿ ಹಬ್ಬ ಆಚರಿಸಿದ್ದೀರಾ? ಏನದು? ಏನ್ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹೊಸ ವರ್ಷ. ಅಂದ್ರೆ ಚಾಂದ್ರಮಾನ ಪದ್ಧತಿಯಲ್ಲಿ ಏನಾಗತ್ತೆ ಅಂದ್ರೆ ಆ ಪ್ರತಿ ಹುಣ್ಣಿಮೆಯ ದಿನ ಚಂದ್ರ ಯಾವ ನಕ್ಷತ್ರದ ಬಳಿ ಇರ್ತಾನೋ ಆ ಹೆಸರಿನಿಂದ ಆ ತಿಂಗಳನ್ನ ಕಳೀತಾರೆ. ಅಂದ್ರೆ ವಿಶಾಖ ನಕ್ಷತ್ರದ ಹತ್ರ ಇದ್ರೆ ವೈಶಾಖ ಮಾಸ, ಹಾಗೆ ಜ್ಯೇಷ್ಠ ನಕ್ಷತ್ರದ ಹತ್ರ ಇದ್ರೆ ಜ್ಯೇಷ್ಠ ಮಾಸ. ಇದು ಚಾಂದ್ರಮಾನ ಪದ್ಧತಿ. ಅದರ ಪ್ರಕಾರ ಚಾಂದ್ರಮಾನ ಯುಗಾದಿಯನ್ನ ಆಚರಿಸ್ತಾರೆ. ಆದರೆ ಸೌರಮಾನ ಯುಗಾದಿಯ ಪ್ರಕಾರ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೆ ಅಂದ್ರೆ ಮೇಷ ಮಾಸ ಅಂತ ಹೇಳಿದ್ರೆ ಮೇಷ ರಾಶಿಯಲ್ಲಿ ಸೂರ್ಯ ಇರ್ತಾನೆ. ಅಂದ್ರೆ ಸೂರ್ಯ ಇರ್ತಾನೆ ಅನ್ನೋದ್ರೆ ಏನ್ ಅರ್ಥ? ಈಗ ನಾವು ಸಂಕ್ರಾಂತಿ ಅಂತ ಹೇಳ್ತೀವಿ ಅಲ್ವಾ? ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಹೋಗೋದನ್ನ ನಾವು ಸಂಕ್ರಾಂತಿ ಅಂತ ಹೇಳ್ತೀವಿ. ಅದು ಹೇಗೆ ಏನು ಅನ್ನೋದನ್ನ ನಾವು ಸೈನ್ಸ್ ಆನ್ ಸ್ಪಿಯರ್ ಅಲ್ಲಿ ನೋಡೋಣವಾ? ಸರಿ.
ನಾವೆಲ್ಲ ಈಗ ಧಗಧಗ ಉರಿತಾ ಇರುವಂತಹ ಸೂರ್ಯನ ಮುಂದೆ ನಿಂತ್ಕೊಂಡಿದ್ದೀವಿ. ಆ ಸೂರ್ಯನ ವ್ಯಾಸದಲ್ಲಿ 108 ಭೂಮಿಗಳನ್ನು ಇಡಬಹುದು. ಈ ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇರೋದು ಹಾಗೂ 12 ತಿಂಗಳ ಕಲ್ಪನೆ ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು. ಇಲ್ಲಿ ನಾವು ನೋಡಿದ್ರೆ ನಮ್ಮ ಸುತ್ತ ಈ ರಿಂಗ್ ಇದೆ, 12 ರಿಂಗ್ಗಳಿದೆ. ಅಂದರೆ ಒಂದು ಸರ್ಕಲ್ ಅಂತ ತಗೊಂಡ್ರೆ ಟೋಟಲ್ ಆ್ಯಂಗಲ್ 360 ಡಿಗ್ರಿ ಇರುತ್ತೆ. 12 ಅಂದರೆ 360 ಡಿಗ್ರಿ ಬೈ 12 ಅಂದರೆ 30 ಡಿಗ್ರಿ ಅಂತ ಆಗುತ್ತೆ. ಅಂದರೆ ಆಕಾಶದಲ್ಲಿ 30 ಡಿಗ್ರಿಗೆ ನಮಗೆ ಒಂದೊಂದು ರಾಶಿ ಇರುತ್ತೆ. ಅದನ್ನೇ ನಾವು ಝೋಡಿಯಾಕ್ ಸೈನ್ ಅಂತ ಹೇಳ್ತೀವಿ. ಈಗ ನಮಗೇನಾದರೂ ನಿಂತ್ಕೊಂಡಿದ್ರೆ ಲೊಕೇಶನ್ ನಾವು ಕೇಳೋವಾಗ ಕೇಳ್ತೀವಿ, ಅಥವಾ ಲ್ಯಾಂಡ್ಮಾರ್ಕ್ ಎಲ್ಲಿ ಅಂತ ಕೇಳ್ತೀವಿ. ಇಂಥ ಅಂಗಡಿ ಮುಂದಿದ್ದಾರೆ ಅಂತ ಹೇಳ್ತೀವಿ. ಹಾಗಾದರೆ ಆಕಾಶದಲ್ಲಿ ತಿರುಗ್ತಾ ಇರುವಂತಹ ಭೂಮಿ ಆಗಿರ್ಬೋದು, ಗ್ರಹಗಳಾಗಿರ್ಬೋದು, ಎಲ್ಲಿದೆ ಅಂತ ಹೇಳಿದ್ರೆ ನಾವು ಈ ನಕ್ಷತ್ರ ಪುಂಜಗಳನ್ನೇ ಆಧಾರವಾಗಿ ಹೇಳ್ತೀವಿ. ಹೇಗಪ್ಪ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಈಗ ಮೇಷರಾಶಿ ಅಂದರೆ 30 ಡಿಗ್ರಿ, ಅಂದರೆ ಭೂಮಿಗೆ ಸೂರ್ಯನ ಸುತ್ತ ತಿರುಗೋದಕ್ಕೆ 365 ಡೇಸ್ ನಿಮಗೆ ಬೇಕು ಅಂತ ಗೊತ್ತಿದೆ. ಅಂದರೆ ಅದನ್ನು ನಾವು ಹತ್ತತ್ರ 360 ಅಂತ ಅಂದ್ಕೊಂಡ್ರೆ ಸೂರ್ಯ ನಮಗೆ ಕಾಣಿಸೋದೇನು ಅಂದರೆ ಒಂದೊಂದು ರಾಶಿಯಲ್ಲಿ 30 ದಿನ ಇದ್ದ ಹಾಗೆ ಕಾಣಿಸುತ್ತೆ. ಅಂದರೆ ಇಲ್ಲಿ ಸೂರ್ಯ ತಿರುಗ್ತಾ ಇರೋದಲ್ಲ, ಭೂಮಿ ಸೂರ್ಯನ ಸುತ್ತ ತಿರುಗೋದ್ರಿಂದ ನಮಗೆ ಹಾಗೆ ಕಾಣುತ್ತೆ. ಈಗ ನಾನು ಇಲ್ಲಿ ನಿಂತ್ಕೊಂಡಿದ್ದಾಗ ನನಗೆ ಕರೆಕ್ಟಾಗಿ ಎದುರಿಗೆ ಕಾಣ್ತಾ ಇರುವಂಥದ್ದು ಮೇಷರಾಶಿ, ಅಥವಾ ಇಂಗ್ಲೀಷಲ್ಲಿ ಏರೀಸ್ ಅಂತ ಹೇಳ್ತೀವಿ. ನಮ್ಮ ಸೌರಮಾನ ಪದ್ಧತಿಯ ಯುಗಾದಿಯ ಆರಂಭವೇ ಮೇಷರಾಶಿಯಿಂದ. ಈಗ ನಾವಿಲ್ಲಿ ನಿಂತ್ಕೊಂಡಾಗ ಸೂರ್ಯ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಮೇಷರಾಶಿಯಲ್ಲಿ ಇದ್ದಾನೆ ಅಂತ ಕಾಣಿಸುತ್ತೆ. ಆದರೆ ನಾನು ಇಲ್ಲಿಂದ ಹೀಗೆ ತಿರುಗ್ತಾ ಇದ್ದಾಗ ನನಗೆ ಸೂರ್ಯ ಅಂದರೆ ನಾನು ಒಂದು 30 ಡಿಗ್ರಿಯನ್ನು ತಿರುಗಿ, ಅಂದರೆ ನನ್ನನ್ನು ನೀವು ಭೂಮಿ ಅಂತ ಕನ್ಸಿಡರ್ ಮಾಡಿದ್ರೆ ಸೂರ್ಯ ಎಲ್ಲಿದ್ದಾನೆ ಅಂದರೆ ನನಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರೋದು ವೃಷಭ ರಾಶಿ. ಆದ್ದರಿಂದ ಸೂರ್ಯ ವೃಷಭ ರಾಶಿಯಲ್ಲಿದ್ದಾಗೆ ಕಾಣುತ್ತೆ. ಹಾಗೆ ಮತ್ತೆ 30 ದಿನಗಳಾದ ಮೇಲೆ ಸೂರ್ಯ ನನ್ನ ಭೂಮಿ ಮತ್ತೆ ತಿರುಗಿದಾಗ ನಮಗೆ ಸೂರ್ಯ ನೆಕ್ಸ್ಟ್ ರಾಶಿಗೆ ಹೋದಾಗೆ ಕಾಣುತ್ತೆ. ಇದನ್ನೇ ನಾವು ಸಂಕ್ರಾಂತಿ ಅಂತ ಹೇಳ್ತೀವಿ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಹೋಗೋದು. ಹಾಗೆ 12 ರಾಶಿ ಆಗುವಾಗ 1 ವರ್ಷ ಆಗುತ್ತೆ. ಪುನಃ ಸೂರ್ಯ ಮೇಷರಾಶಿಗೆ ಬಂದಾಗ ನಾವು ಯುಗಾದಿ ಅಂತ ಸೌರಮಾನ ಪದ್ಧತಿಯಲ್ಲಿ ಹೇಳ್ತೇವೆ. ಭೂಮಿ ಈಗ ಸ್ವಲ್ಪ ಮತ್ತೆ ತಿರುಗಿದಾಗ ನಮಗೆ ಸೂರ್ಯ ಮುಂದಿನ ರಾಶಿ ಅಂದರೆ ಮಿಥುನ ರಾಶಿಗೆ ಹೋದ ಹಾಗೆ ಕಾಣುತ್ತೆ. ಮತ್ತು ಹಾಗೆ 30 ದಿನಗಳಾದ ಮೇಲೆ 30 ಡಿಗ್ರಿ ತಿರುಗಿದಾಗ ಸೂರ್ಯ ನಮಗೆ ಕರ್ಕಾಟಕ ರಾಶಿಯಲ್ಲಿದ್ದ ಹಾಗೆ ಕಾಣುತ್ತೆ. ಹೀಗೆ ಭೂಮಿ ಒಂದು ಸುತ್ತ ಸೂರ್ಯನ ಸುತ್ತ ಒಂದು ಸುತ್ತು ಹಾಕುವಾಗ ಸೂರ್ಯ ನಮಗೆ ಕರ್ಕಾಟಕದಿಂದ ಸಿಂಹ, ಕನ್ಯಾ, ತುಲಾ ಹೀಗೆ ಎಲ್ಲ ರಾಶಿಯನ್ನು ಪ್ರವೇಶಿಸಿದಾಗುತ್ತೆ. ಮತ್ತು ಸೂರ್ಯ ಯಾವಾಗ ಮೇಷರಾಶಿಗೆ ಬರ್ತಾನೋ ಅದನ್ನು ನಾವು ಯುಗಾದಿ ಅಂತ ಸೌರಮಾನ ಪದ್ಧತಿಯಲ್ಲಿ ಹೇಳ್ತೀವಿ. ಹಾಗಾದರೆ ಬೇರೆ ಗ್ರಹಗಳು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಏಕೆಂದರೆ ಬೇರೆ ಗ್ರಹಗಳನ್ನು ಆಕಾಶದಲ್ಲಿ ನಾವು ಗುರುತಿಸೋದಕ್ಕೂ ಕೂಡ ಇದೇ ನಕ್ಷತ್ರ ಪುಂಜಗಳನ್ನು ಆಧಾರವಾಗಿ ಇಟ್ಕೊಳ್ತೀವಿ. ಈಗ ನಾವು ಗುರು ಗ್ರಹವನ್ನು ತಗೊಂಡ್ರೆ ಈ ಗುರು ಗ್ರಹಕ್ಕೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದಕ್ಕೆ 1 ವರ್ಷ ಬೇಕಾಗುತ್ತೆ. ಅಂದರೆ ಸೂರ್ಯ ನಮಗೆ ಕೇವಲ 30 ದಿನದಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದರೆ ಗುರು ಗ್ರಹಕ್ಕೆ 1 ವರ್ಷ ಬೇಕಾಗುತ್ತೆ. ಹಾಗಾದರೆ ಶನಿ ಗ್ರಹದ ಕಥೆ ಏನು? ಈ ಶನಿ ಗ್ರಹಕ್ಕೆ 2.5 ವರ್ಷಗಳು ಬೇಕಾಗತ್ತೆ. ನಾವೆಲ್ಲ ಕೇಳಿದ್ದೀವಿ 7.5 ಶನಿ ಅಂತ. ಅಂದರೆ 2.5 ವರ್ಷ ಆ ರಾಶಿಯಲ್ಲಿರುವವರಿಗೆ, ಹಾಗೆ ಹಿಂದಿನ ರಾಶಿ ಮುಂದಿನ ರಾಶಿ ಅಂದರೆ 7.5 ವರ್ಷ ಅನ್ನುವ ಒಂದು ವಿಚಾರ ಕೂಡ ಇದೆ. ಹಾಗಿದ್ರೆ ಚಂದ್ರನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಚಂದ್ರನನ್ನು ನಾವು ತಗೊಂಡ್ರೆ ನಮಗೆ ಚಂದ್ರನ ಕೇವಲ ಒಂದು ಭಾಗ ಮಾತ್ರ ಕಾಣಿಸೋದು. ಅಂದರೆ ಚಂದ್ರನ ಹಿಂದಿನದಲ್ಲಿ ಏನಿದೆ ಅನ್ನೋದು ನಮಗೆ ಭೂಮಿಯಿಂದ ಕಾಣಿಸೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಬೆಳಕು ಚಂದ್ರನ ಮೇಲೆ ಹೇಗೆ ಬೀಳುತ್ತೆ ಅನ್ನೋದರ ಮೇಲೆ ಚಂದ್ರ ಎಷ್ಟು ಕಾಣಿಸ್ತಾನೆ ಅದನ್ನೇ ಅಮಾವಾಸ್ಯೆ ಹುಣ್ಣಿಮೆಗಳ ಕಲ್ಪನೆ. ಈಗ ನಾವು ಕರೆಕ್ಟಾಗಿ ಗಮನಿಸೋಣ, ಸೂರ್ಯನ ಬೆಳಕು ಬಿದ್ದಾಗ ಹೇಗಾಗ್ತಾ ಇದೆ ಅಂತ. ಈಗ ನಮಗೆ ಚಂದ್ರ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿದರೆ ಅದು ಅಮಾವಾಸ್ಯೆ. ಸ್ವಲ್ಪ
ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳ್ತಾ ಇದೆ ಅಂದರೆ ಇದನ್ನು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ. ಹಾಗೆ ಇದು ಹುಣ್ಣಿಮೆ ಆಯಿತು. ಹುಣ್ಣಿಮೆ ಆದ ನಂತರ ನೆಕ್ಸ್ಟ್ ದಿನದಿಂದಾಗಿ ಚಂದ್ರನ ಮೇಲೆ ಬೆಳಗುವ ಬೆಳಕು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಮತ್ತೆ ಅಮಾವಾಸ್ಯೆ ಆಗುತ್ತೆ. ಅಂದರೆ ಈ ನಾವು ಶುಕ್ಲ ಪಕ್ಷ 15 ದಿನ, ಕೃಷ್ಣ ಪಕ್ಷ 15 ದಿನ, ಇದರ ಮೇಲೆ ನಾವು ಪಾಡ್ಯ, ಬಿದಿಗೆ, ತದಿಗೆ ಎನ್ನುವ ತಿಥಿಗಳನ್ನು ನಿರ್ಧಾರ ಮಾಡ್ತೀವಿ. ಹಾಗೆ ಮಗು ಹುಟ್ಟಿದ ದಿನ ಚಂದ್ರ ಯಾವ ನಕ್ಷತ್ರದ ಹತ್ರ ಇದೆ ಅನ್ನೋದರ ಮೇಲೆ ಜನ್ಮ ನಕ್ಷತ್ರ ನಿರ್ಧಾರವಾಗುತ್ತೆ. ಸೊ ಹೀಗೆ ನಾವು ಈ ಎಲ್ಲ ಗ್ರಹಗಳನ್ನು ಅರ್ಥ ಮಾಡ್ಕೊಂಡ್ವಿ. ಯುಗಾದಿ, ಸಂಕ್ರಾಂತಿ, ಅಮಾವಾಸ್ಯೆ, ಹುಣ್ಣಿಮೆ ಇವೆಲ್ಲವನ್ನು ಕೂಡ ಈ ಗೋಳದಿಂದ ಅರ್ಥ ಮಾಡ್ಕೊಂಡಿದ್ವಿ. ಆದರೆ ನಾವು ನಕ್ಷತ್ರವನ್ನು ನಿಜವಾಗಿ ನೋಡಿದರೆ, ಆದರೆ ಈ ಬೆಂಗಳೂರಲ್ಲಿ ಸ್ವಲ್ಪ ಕಷ್ಟ. ಆದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ತಾರಾಮಂಡಲ ಇದೆ, ಅದಕ್ಕೆ ಹೋಗ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ನೋಡೋಣ. ಬರ್ತೀರಲ್ವಾ? ಪಶ್ಚಿಮ ದಿಗಂತದಿ ಸೂರ್ಯ ಮರೆಯಾಗುತ್ತಿರಲು, ಹಕ್ಕಿಗಳೆಲ್ಲ ತವಕದಿ ಗೂಡ ಸೇರುತ್ತಿರಲು, ಕಾರ್ಗತ್ತಲು ಭುವಿಯ ತಬ್ಬಿರಲು, ಮಿನುಗುತ್ತವೆ ನಕ್ಷತ್ರಗಳು ಆ ನಭೋ ಮಂಡಲದಲ್ಲಿ ದಾರಿದೀಪಗಳಾಗಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ವಿಜ್ಞಾನ ವಿಸ್ಮಯಕ್ಕೆ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇಂದಿನ ಮಕ್ಕಳು ಮೊಬೈಲನ್ನು ಹಿಡ್ಕೊಂಡು ತಲೆ ಬಗ್ಗಿಸಿ ಅದರಲ್ಲಿ ಪ್ರಪಂಚವನ್ನು ನೋಡ್ತಾ ಇದ್ದಾರೆ. ಅದರ ಬದಲು ತಲೆ ಎತ್ತಿ ಇಡೀ ಆಕಾಶವನ್ನು ನೋಡ್ತಾ ಇಡೀ ವಿಶ್ವದ ವಿಸ್ಮಯನ್ನು ನೋಡಿ ಬೆರಗಾಗಿ, ಹಾಗೆ ಅದರಲ್ಲಿರುವ ಹೇಗಾಯಿತು, ಹೇಗಿರಬಹುದು, ನಕ್ಷತ್ರಗಳೆಂದ್ರೇನು, ಆ ನಕ್ಷತ್ರಗಳಿಗೂ ಕೂಡ ಹುಟ್ಟಿದೆಯಾ, ಸಾವಿದೆಯಾ, ಸಾವಿನ ನಂತರ ನಕ್ಷತ್ರ ಹೇಗಾಯಿತು, ಈ ವಿಶ್ವ ಹೇಗೆ ಉಗಮವಾಯಿತು, ಇವೆಲ್ಲರ ಬಗ್ಗೆ ಸಾವಿರಾರು ಪ್ರಶ್ನೆಗಳನ್ನು ಹುಡುಕುತ್ತಾ ಅದರ ಹಿಂದಿರುವ ಮೂಲ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋದೇ ಈ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದ ಉದ್ದೇಶ. ಬನ್ನಿ ಈ ವಿಶ್ವದ ವಿಸ್ಮಯ ವಿಹಂಗಮ ನೋಟಕ್ಕೆ. ವೀಕ್ಷಕರೇ, ಇದು ತಾರಾಮಂಡಲದ ಡೋಮ್. ಇಲ್ಲಿ ನಾವು ನಕ್ಷತ್ರ ಪುಂಜಗಳು, ಸೂರ್ಯನ ಚಲನೆ, ಹಾಗೆ ನಾವೇನು ಹೇಳ್ತೀವಿ 12 ರಾಶಿಗಳ ಕಲ್ಪನೆ, ಇವೆಲ್ಲವುಗಳನ್ನು ತೋರಿಸೋದಕ್ಕಾಗತ್ತೆ. ಆದರೆ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಸೆರೆ ಹಿಡಿಯೋದಕ್ಕೆ ಆಗದೇ ಇರೋದ್ರಿಂದ ನಿಮಗೆ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಇದನ್ನು ನೀವು ನೋಡಬೇಕಾದ್ರೆ ವಿಶ್ವೇಶ್ವರಯ್ಯ ಮ್ಯೂಸಿಯಮಿಗೆ ಬನ್ನಿ. ಹಾಗೆ ನಾವೆಲ್ಲರೂ ಈಗ ತಾರಾಮಂಡಲದಳು ಹೋಗೋಣವಾ? ಬನ್ನಿ. ಪ್ರೀತಿಯ ವೀಕ್ಷಕರೇ, ಕಳೆದೆಲ್ಲ ಸಂಚಿಕೆಗಳಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿರುವ ಎಕ್ಸ್ಪರಿಮೆಂಟ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ, ಹಾಗೆ ಅಡುಗೆ ಮನೆಯಿಂದ ಹಿಡಿದು ನಭೋ ಮಂಡಲದವರೆಗೆ ಯಾವ್ಯಾವ ವಿಜ್ಞಾನಗಳನ್ನು ಕಲಿಬಹುದು, ಅದರಲ್ಲೂ ಅತ್ಯಂತ ಸುಲಭವಾಗಿ ಪ್ರೀತಿಯಿಂದ ಮಕ್ಕಳಿಗೆ ವಿಜ್ಞಾನವನ್ನು ಹೇಗೆ ಕಲಿಸಬಹುದು ಅನ್ನೋದನ್ನು ನಿಮಗೆ ತಿಳಿಸುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ವಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿರ್ಬೋದು ಅನ್ನುತ್ತಾ ನಿಮ್ಮ ಸುತ್ತಮುತ್ತಲಿರುವ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು, ಪ್ರೀತಿಯನ್ನು ಮೂಡಿಸಿ, ಹಾಗೆ ಪ್ರಶ್ನೆಗಳನ್ನು ಕೇಳುವ ಮನೋಭಾವ, ಹಾಗೆ ಇಂತಹ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿ ಅದರಲ್ಲೂ ಹೆಚ್ಚೆಚ್ಚು ವಿಜ್ಞಾನ ಪುಸ್ತಕಗಳನ್ನು ಓದುವಂತೆ ಮಾಡಿ, ವಿಜ್ಞಾನ ಕಲಿಕೆ 4 ಗೋಡೆಗಳ ಮಧ್ಯೆ ಅಂಕಗಳಿಕೆಗೆ, ಪಠ್ಯ ಪುಸ್ತಕಕ್ಕೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸೀಮಿತ ಆಗದೆ ಇಡೀ ವಿಶ್ವವೇ ವಿಜ್ಞಾನದ ಪ್ರಯೋಗವಾಗಲಿ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಯಲಿ. ನಮಸ್ಕಾರ.